ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗುತ್ತಾ ಅನ್ನೋದೊಂದು ಪ್ರಶ್ನೆ. ಸಚಿವ ಕೆ.ಎನ್. ರಾಜಣ್ಣ ಸಿಡಿಸಿದಂತ ಈ ಬಾಂಬ್ ಏನಿದೆ ಇದು ನಿಜವಾಗುತ್ತಾ ಅನ್ನೋದೊಂದು ಪ್ರಶ್ನೆ. ಸಿಎಂ ಆಪ್ತರ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ಸಂಚಲನ ಶುರುವಾಗ್ತಾ ಇದೆ. ರಾಜಣ್ಣ ಹೇಳಿದಂತೆ ಸರ್ಕಾರದ ಮಟ್ಟದಲ್ಲಿ ಬದಲಾವಣೆ ಆಗತ್ತಾ? ಸಂಪುಟ ಪುನರ್ರಚನೆಯೋ ಸಿಎಂ ಬದಲಾವಣೆಯೋ? ಕ್ರಾಂತಿ ಆಗೋದು ಸರ್ಕಾರದಲ್ಲೋ ಕಾಂಗ್ರೆಸ್ ಪಕ್ಷದಲ್ಲೋ? ಕೇವಲ ಸಚಿವರ ಬದಲಾವಣೆ ಅಷ್ಟೇ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಮಾತೆ ಫೈನಲ್ ಅಂತ ಸಚಿವ ಜಮೀರ್ ಹೇಳ್ತಾ ಇದ್ದಾರೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ರಾಜ್ಯ ರಾಜಕೀಯದ ಚಿತ್ರಣ. ಸಿಎಂ ದೆಹಲಿಯಿಂದ ವಾಪಸ್ ಆಗುತ್ತಲೇ ಬಾಂಬನ್ನು ಸಿಡಿಸ್ಬಿಟ್ಟಿದ್ದಾರೆ ರಾಜಣ್ಣ. ಈ ಕಾರಣಕ್ಕಾಗಿ ನಾನಾ ರೀತಿಯಾದಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಯಾಕೆ ಈ ಥರ ಹೇಳಿಕೆ ಕೊಟ್ಟರು? ಸಿಎಂ ಹೇಳಿಸಿದ್ರಾ? ಸಿಎಂ ಆಪ್ತ ವಲಯದಲ್ಲಿ ಕಾಣಿಸ್ಕೊಳ್ತಿದ್ದಂಥ ರಾಜಣ್ಣ ಸಿಎಂ ದೆಹಲಿಗೆ ಹೋಗಿ ಬರ್ತಾ ಇದ್ದ ಹಾಗೇನೆ ಈ ಬಾಂಬ್ ಸಿಡಿಸೋದಕ್ಕೆ ಕಾರಣಕ್ಕೇನು? ಹೈಕಮಾಂಡ್ ನಾಯಕರಿಗೆ ಬಿಸಿ ಮುಟ್ಟಿಸ್ಬೇಕು, ಹೈಕಮಾಂಡ್ ನಾಯಕರು ಇಮಿಡಿಯೇಟ್ ಆಗಿ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ರಾಜಣ್ಣ ಹೀಗೆ ಹೇಳಿದ್ರ? ಹಿರಿಯ ನಾಯಕ, ಅನುಭವಿ ನಾಯಕ ಆಗಿರುವಂಥ ರಾಜಣ್ಣನೇ ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಕ್ರಮಗಳನ್ನು ಯಾಕೆ ಕೈಗೊಳ್ತಾ ಇಲ್ಲ? ಸಿಎಂ ಯಾಕೆ ಸುಮ್ಮನೆ ಇದ್ದಾರೆ? ಸತೀಶ್ ಜಾರಕಿಹೊಳಿ, ರಾಜಣ್ಣ ಆ್ಯಂಡ್ ಟೀಮ್ ತಮ್ಮದೇ ಆದಂಥ ಒಂದು ಸರ್ಕಲನ್ನು ಮಾಡಿಕೊಂಡು ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಯಾರನ್ನ ಮೆಚ್ಚಿಸಬೇಕು, ಯಾರನ್ನ ಸೋಲಿಸಬೇಕು ಅಂತ ಹೊರಟಿದ್ದಾರೆ? ಈ ಪ್ರಶ್ನೆಗಳು ಹುಡ್ಕೊಳ್ಳೋದ್ರ ಜೊತೆಗೆ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಏನಾಗ್ಬಿಡತ್ತೆ? ಸರ್ಕಾರದಲ್ಲಿ ಏನಾದ್ರು ಸಮಸ್ಯೆ ಆಗತ್ತಾ? ಸರ್ಕಾರ ಪತನ ಆಗತ್ತಾ? ಭಿನ್ನಾಭಿಪ್ರಾಯಗಳು ಸ್ಫೋಟ ಆಗತ್ತಾ? ಸಹಜವಾಗಿಯೇ ಪ್ರಶ್ನೆ. ಸಿಎಂ ಬದಲಾವಣೆ ಮಾಡುವ ಪ್ರಯತ್ನಕ್ಕೆ ಕೈ ಹಾಕುತ್ತಾ ಹೈಕಮಾಂಡ್ ಅನ್ನೋ ಪ್ರಶ್ನೆ. ಸಿಎಂ ಬದಲಾವಣೆ ಮಾಡಿ ಸಂಕಷ್ಟ ಮೈ ಮೇಲೆ ಹೇಳ್ಕೊಳ್ಳುತ್ತಾ? ಒಪ್ಪಂದದಂತೆ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡ್ತಾರಾ? ಡಿ.ಕೆ.ಶಿಗೆ ಸಿಎಂ ಸ್ಥಾನ ಕೊಟ್ರೆ ಉಳಿದವರು ಸುಮ್ಮನೆ ಇರ್ತಾರಾ? ರಾಜ್ಯ ರಾಜಕೀಯವನ್ನೇ ತಲ್ಲಣಗೊಳಿಸ್ತಾ ಇದೆ ಕೆ.ಎನ್. ರಾಜಣ್ಣ ಅವರ ಈ ಹೇಳಿಕೆ. ಏನು ಮಾಡ್ಬೋದು? ಯಾಕಂದರೆ ನೋಡಿ, ಈ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ದೆಹಲಿಯಲ್ಲಿ ಒಂದಷ್ಟು ಸರ್ಕಸ್ ನಡೀತು. ಸಿಎಂ ಹೋಗಿ, ಸಿದ್ದರಾಮಯ್ಯನವರು ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು, ದೆಹಲಿಯಲ್ಲಿ ಕೂತಿದ್ರು. ಇತ್ತ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿ ಕೂತಿದ್ರು. ಕೆಲವು ದಿನಗಳ ಕಾಲ, ಒಂದೆರಡು ವಾರ ಸಿಎಂ ಯಾರು ಅನ್ನೋದನ್ನೇ ಅನೌನ್ಸ್ ಮಾಡಲಿಲ್ಲ. ಯಾಕಂದರೆ ನಾನಾಗಬೇಕು ಅನ್ನೋದೊಂದು ಜಿದ್ದಾಜಿದ್ದು ನಡೀತಾ ಇತ್ತು. ಬಣದವರ ಬಡಿದಾಟವೂ ನಡೀತಾ ಇತ್ತು. ಸಿಎಂఏ ಆಗಬೇಕು ಅಂತ ಕೆಲವರು, ಇಲ್ಲ ಡಿ.ಕೆ. ಶಿವಕುಮಾರ್ ಆಗಬೇಕು ಅಂತ ಕೆಲವರು. ಆಗ ಒಂದು ಸೂತ್ರವನ್ನು ಅಳವಡಿಸಿಟ್ಕೊಂಡಿದ್ರಂತೆ. ಈ 5 ವರ್ಷದಲ್ಲಿ 2.5 ವರ್ಷ ಒಬ್ಬರು, 2.5 ವರ್ಷ ಒಬ್ಬರು ಅನ್ನೋ ಲೆಕ್ಕಾಚಾರದಲ್ಲಿ. ಹಾಗಾಗಿ ಆ ಅವಧಿ ನೋಡ್ತಾ ಇದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರ ಅವಧಿ ಮುಗಿತಾ ಇದೆ. ಡಿ.ಕೆ.ಶಿ ಅವರನ್ನು ಸಿಎಂ ಮಾಡಬೇಕು ಅನ್ನೋ ಕೂಗಿದೆ. ಡಿ.ಕೆ.ಶಿ ಅವರನ್ನು ಕೆಪಿಸಿಸಿ ಸ್ಥಾನದಿಂದನೇ ಕೆಳಗಿಳಿಸಬೇಕು ಅಂತಲೂ ಕಸರತ್ತು ನಡೀತಾ ಇದೆ. ಇದೆಲ್ಲವೂ ಇಷ್ಟೆಲ್ಲ ಹೈಡ್ರಾಮಾಗಳಿಗೆ ಕಾರಣ. 2.5 ವರ್ಷ ಅವ್ರ ಪಕ್ಷದಲ್ಲೇ ಇವಾಗ ವಿಜಯೇಂದ್ರ ಅಶೋಕ್ ಅವ್ರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು? ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳ್ದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ, ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ಬದಲಾವಣೆ ಪ್ರಶ್ನೆ ನೀವೆಲ್ಲ ಏನಂದ್ರೆ ಬದಲಾವಣೆ ಇಲ್ಲ ಅಂತ ಹೇಳಿ ಅಥವಾ ಐತೆ ಅಂತ ಹೇಳಿ ಅಂತ ನಿಮ್ ನಿರೀಕ್ಷೆ ಇರ್ಬೋದು. ಬದಲಾವಣೆಗಳು ಇರ್ಬೋದು, ಇಲ್ಲದೆ ಇರ್ಬೋದು, ಯಾವ್ದು ಇಲ್ಲದೆ ಇರೋ ಎಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ಅವ್ರು ತೆಗೆದುಕೊಳ್ತಾರೆ. ಯಾರು ಹೇಳಿದ್ರು ನಿಮ್ಗೆ 2.5 ವರ್ಷ ಆದ್ರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಸಹಜವಾಗಿಯೇ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಯನ್ನು ನೋಡಿದಾಗ ಏನೋ ಒಂದು ಬದಲಾವಣೆ ಅಂತೂ ಖಂಡಿತವಾಗಿ ಸದ್ಯದಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಅದು ಸರ್ಕಾರದ ಮೇಲೆ ಎಫೆಕ್ಟ್ ಆಗುತ್ತೋ, ಪಕ್ಷದ ಮೇಲೆ ಎಫೆಕ್ಟ್ ಆಗುತ್ತೋ ಗೊತ್ತಾಗ್ತಾ ಇಲ್ಲ. ಸೊ ಸದ್ಯದ ಲೆಕ್ಕಾಚಾರಗಳು, ಸ್ಟ್ರಾಟರ್ಜಿಗಳು ಯಾರ್ದು ಏನೇನಿದೆ, ಬದಲಾವಣೆಯ ಗಾಳಿ ಬೀಸುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಶಿವು? ನೀತಿ ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕಳೆದ 2-3 ತಿಂಗಳ ಹಿಂದೆ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿತ್ತು. ಆದ್ರೆ 2 ತಿಂಗಳಿಂದ ಈಚೆಗೆ ಯಾವುದೇ ಹೇಳಿಕೆಗಳು ಕೂಡ ನಾಯಕರಿಂದ ಬಂದಿರಲಿಲ್ಲ. ಜೊತೆಗೆ ಅದರ ಬಗ್ಗೆ ಎಲ್ಲೂ ಕೂಡ ಚರ್ಚೆಗಳಾಗಿರಲಿಲ್ಲ. ಆದ್ರೆ ಏಕಾಏಕಿ ನಿನ್ನೆ ಸಚಿವ ರಾಜಣ್ಣ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟು ಇಡೀ ರಾಜ್ಯ ರಾಜಕಾರಣದಲ್ಲೇ ಈಗ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಕಾರಣ ಅವರು ಹೇಳಿರುವಂತ ಸ್ಟೇಟ್ಮೆಂಟ್ ಕೂಡ ಹಾಗೆ ಇದೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅನ್ನುವಂತಹ ಅವರ ಸ್ಟೇಟ್ಮೆಂಟು ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ. ಕಾರಣ ಮುಖ್ಯಮಂತ್ರಿಗಳು 2 ದಿನಗಳ ಕಾಲ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳ ಚರ್ಚೆ ಮಾಡಿ ನಂತರ ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ರು. ಅಂತಹ ಸಂದರ್ಭದಲ್ಲಿ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ
ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಅಥವಾ ರಾಜ್ಯ ಸರ್ಕಾರದಲ್ಲಿ ಕೆಲವು ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂತಹ ಒಂದು ಮುನ್ಸೂಚನೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂತವರು ರಾಜಣ್ಣ ಅವರು ಕೂಡ ಯಾವಾಗ ಈ ಸಿಡಿ ವಿಚಾರ, ಹತ್ಯೆ ವಿಚಾರ, ಅವರ ಪುತ್ರನ ಹತ್ಯೆ ವಿಚಾರದ ಚರ್ಚೆಗಳು ಬಂತು, ಆ ಸಂದರ್ಭದಿಂದಲೂ ಕೂಡ ಅವರು ಸೈಲೆಂಟ್ ಆಗಿದ್ರು. ಎಲ್ಲೂ ಕೂಡ ಅವರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರಲಿಲ್ಲ. ಅದರ ಹಿಂದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅನ್ನುವಂತ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ನಿನ್ನೆ ಕೊಟ್ಟಿರುವಂತ ಹೇಳಿಕೆ ಎಲ್ಲೋ ಒಂದು ಕಡೆ ಮುಂದೆ ಸಾಕಷ್ಟು ಬದಲಾವಣೆಗಳಾಗತ್ತೆ ಅನ್ನುವಂಥದ್ದನ್ನ ಹೇಳದಂತೆ ಕಾಣುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲೇ ಇರೋದ್ರಿಂದ ಸಹಜವಾಗಿ ಅವರಿಗೆ ಎಲ್ಲ ಮಾಹಿತಿಗಳು ಕೂಡ ಇರಬಹುದು ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಸೆಪ್ಟೆಂಬರ್ ನಲ್ಲಿ ಆ ರೀತಿಯಾದಂತ ರಾಜಕೀಯ ಬೆಳವಣಿಗೆಗಳು ಏನಾಗತ್ತೆ? ಯಾಕಂದ್ರೆ ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಸಚಿವರ ಬದಲಾವಣೆ ಆಗಬಹುದು ಅನ್ನುವಂತ ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡತ್ತೆ ಅಂತೇಳಿ ಜಮೀರ್ ಅವರು ಹೇಳಿದ್ದಾರೆ. ಪರಮೇಶ್ವರ್ ಕೂಡ ಹೈಕಮಾಂಡ್ ಏನೇ ಇದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇಳಿ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲವನ್ನು ನೋಡಿದಾಗ ಈಗಾಗಲೇ ಡಿಸೆಂಬರ್ ನಲ್ಲಿ ಸಂಪುಟ ಪುನಾರಚನೆ ಆಗತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಇದೆ. ಯಾಕಂದ್ರೆ ಈಗಾಗಲೇ ಆಗ್ಬೇಕಾಗಿತ್ತು, ಆದ್ರೆ ಮುಂದೆ ಸಂಪುಟ ಪುನಾರಚನೆ ಬಹುತೇಕವಾಗಿ ಖಚಿತ ಹಾಗೆ ಆಗತ್ತೆ. ಸುಮಾರು 10-12 ಸಚಿವರನ್ನ ಬಿಟ್ಟು ಹೊಸಬರಿಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ. ನಂತರ ಸಿಎಂ 2.5 ವರ್ಷಗಳ ಒಪ್ಪಂದ ಇದೆ ಅನ್ನುವಂತಹ ಚರ್ಚೆಗಳೇನಿತ್ತು ಅದು ಕೂಡ ಈಗ ಹತ್ತಿರ ಬರ್ತಾ ಇದೆ. ಆ ಕಾರಣಕ್ಕೆ ಇಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗತ್ತಾ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತಾ, ಅಥವಾ ಕೇವಲ ಸಂಪುಟ ಪುನರ್ರಚನೆಯಾಗಿ ಸಚಿವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡ್ತಾರ ಅನ್ನುವಂಥದ್ದು ಕೂಡ ರಾಜಣ್ಣ ಅವರ ಮಾತಿನಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಆದ್ರೆ ಕೆಲವೊಂದಷ್ಟು ಗೊಂದಲಗಳು ಕೂಡ ಇದೆ. ಇಲ್ಲಿ ಕ್ರಾಂತಿ ಆಗತ್ತೆ ಅನ್ನುವಂಥದ್ದನ್ನ ಹೇಳಿರೋದ್ರಿಂದ ಸಹಜವಾಗಿ ಕ್ರಾಂತಿ ಅಂದ್ರೆ ಒಂದು ವೇಳೆ ಏನಾದ್ರೂ ಮುಖ್ಯಮಂತ್ರಿಗಳ ಬದಲಾವಣೆ ಆದ್ರೂ ಕೂಡ ಅದು ಕ್ರಾಂತಿ ಆಗತ್ತೆ. ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಅಲ್ಲಿ DCM DK ಶಿವಕುಮಾರ್ ಅವ್ರಿಗೆ CM ಸ್ಥಾನವನ್ನ ಕೊಟ್ಟರು ಕೂಡ ಕ್ರಾಂತಿ ಆಗಬಹುದು ಅನ್ನುವಂಥದ್ದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಆಪೋಸ್ ಇರುವಂತವ್ರು. DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಿದ್ದೇ ಆದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂತ ಸಂದೇಶವನ್ನ ಈಗಾಗಲೇ ಪರೋಕ್ಷವಾಗಿ ಸಾಕಷ್ಟು ಬಾರಿ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲೇ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವ್ರಿಗೆ ಏನಾದ್ರೂ ಹೈಕಮಾಂಡ್ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದೇ ಆದ್ರೆ ಇವರು ಅಲ್ಲಿಂದ ಸರ್ಕಾರ ಬೀಳಿಸುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಕೈ ಹಾಕಬಹುದು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲೆಲ್ಲ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಬರ್ತಾ ಇದ್ದಾರೆ. ಮೊನ್ನೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಅವರು ಬಿಜೆಪಿ ನಾಯಕರಿಗೆ ಕೆಲವು ದಿನಗಳ ಕಾಲ ನೀವು ಸುಮ್ಮನೆ ಇರ್ರಿ, ಸರ್ಕಾರದ ವಿರುದ್ಧ ಕೇವಲ ಹೋರಾಟಗಳನ್ನ ಮಾತ್ರ ರೂಪಿಸಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟೋಗಿದ್ದಾರೆ. ಇದರ ಗೂಢಾರ್ಥಗಳನ್ನ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಈ ರೀತಿಯಾದಂತ ಒಂದು ಪ್ರಯತ್ನಕ್ಕೆ ಹೈಕಮಾಂಡ್ ಕೈ ಹಾಕಬಹುದು. ಆಗ ಸಚಿವರು ಶಾಸಕರು ತಿಳಿದೇಳಬಹುದು. ಆಗ ಸಹಜವಾಗಿ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಆಗಬಹುದು. ಅದರ ಲಾಭವನ್ನ ನಾವು ಪಡಿಬಹುದು ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ನಾಯಕರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಅಮಿತ್ ಶಾ ಅವರು ಅದೇ ಸುಳಿವನ್ನ ಕೊಟ್ಟು ಹೋಗಿದ್ದಾರೆ. ಇಲ್ಲಿ ರಾಜಣ್ಣ ಅವರ ಹೇಳಿಕೆಯನ್ನು ಗಮನಿಸಿದಾಗ ಅದು ಕೂಡ ಅವರಿಗೆ ಕೊಟ್ರೆ ನಾವು ಕ್ರಾಂತಿ ಮಾಡ್ಬೇಕಾಗತ್ತೆ ಅನ್ನುವಂತ ಅರ್ಥದಲ್ಲಿ ಅವರು ಹೇಳಿದಂತೆ ಕಾಣಿಸ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.